शार्दूल कर्तव्यं दैवमान्तिकम् श्री मल्लिकार्जुन ನಮ್ಮ ಸಂಸಾರವನ್ನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ. ಓ ಮಾತೆ, ವಿನುತೆ, ಭೂಮಾತೆ, ಅಂಬುಜಾಕ್ಷಿಯೇ, ಮಣ್ಣನ್ನೇ ಚಿನ್ನವೆಂದು ನಂಬಿದ ನನ್ನ ಪತಿ ಮೇದನ ರಕ್ಷಣೆ ಹೊರೆ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಪವಿತ್ರ ನೆಲವನ್ನು ಮರೆತು ಕುಲಕ್ಕಾಗಿ ಬಳೆದಾಡುವ ಈ ಜಗದಲ್ಲಿರುವ ದುಷ್ಟರನ್ನು ಮರ್ದನ ಮಾಡೋದಕ್ಕೆ ನೀನು ಅವತರಿಸಿ ಬಂದಂತೆ ಈ ಮಣ್ಣಿನ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನದಮ್ಮ. ನಿನ್ನೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಲಕ್ಷ್ಮಿ, ಏ ಲಕ್ಷ್ಮಿ, ಏನಿದು ಕಣೆ? ಪೂಜೆ ಪುನಸ್ಕಾರ ಬಹಳ ಅದ್ಭುತವಾಗಿದೆಯಲ್ಲ. ಹೌದು ಬನ್ನಿ ಸ್ವಾಮಿ, ಮುರುನಾಳ ಖಂಡೇಶ್ವರ ಗಂಗಾಧರ ಸ್ವಾಮಿಯ ಕೃಪಾ ಮಾಡಿಯಂತೆ ಆ ಶ್ರೀದೇವಿಯ ಪಾಲನೆ ಮಾಡ್ತಾ ಇದ್ದೆ. ಬನ್ನಿ ನೀವು ಕಡೆ ನಮಸ್ಕರಿಸಿ. ಎಂಥ ಅಚಲವಾದ ಭಕ್ತಿ ಲಕ್ಷ್ಮಿ ನಿನ್ನದು. ಈ ನಿನ್ನ ಅಚಲವಾದ ಭಕ್ತಿಯಿಂದಾಗಿ ಆ ಮಹಾಪುರುಷರ ಶಕ್ತಿಯಿಂದು ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಮುಕುಟಕ್ಕೆ ಕಟೀಲು ಪರಮೇಶ್ವರಿಯಾದ ಆ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದಂಥ ಬೆಳೆಯುವ ಸಲುವಾಗಿ ಆ ಮಯರಾಯನನ್ನು ಕಳುಹಿಸಿ ಚಿನ್ನದಂಥ ಬೆಳೆಯುವ ಈ ಮಣ್ಣಿನಲ್ಲಿ ರೈತನ ಉಸಿರೇ ನಾಡಿನ ಉಸಿರು ಎಂದು ಹರಿಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ನಿನ್ನ ಪೂಜಾ ಫಲದಿಂದ. ಎಂಥ ವಾಗ್ದಾನವಿದೆ ನಿಮ್ಮ ಆಶೀರ್ವಾದದಲ್ಲಿ. ಅದ್ಭುತ ಶಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಲ್ಲವೇ? ಹೌದು ಲಕ್ಷ್ಮಿ, ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರು. ಆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಧರ್ಮದ ಭಕ್ತಿಗೆ ಮೆಚ್ಚಿ ಅಕ್ಷಯ ಪಾತ್ರ ನೀಡಿ ಕಾಪಾಡಿದಂತೆ ಇವತ್ತಿನ ಈ ನಿನ್ನ ಪೂಜೆ ನನಗೆ ಪವಾಡವೇ ಅನಿಸುತ್ತಿದೆ ಲಕ್ಷ್ಮಿ. ಅಂದರೆ ನಿಮ್ಮ ಮಾತಿನ ಅರ್ಥದಲ್ಲಿಯೇ ಈ ಪ್ರಶಸ್ತಿಯ ಗುಟ್ಟಿರಬೇಕಲ್ಲವೇ? ಹೌದು ಲಕ್ಷ್ಮಿ, ಭೂತಾಯಿಯ ಅಗಾಧವಾದ ಶಕ್ತಿಯಿಂದಾಗಿ ಇವತ್ತು ನಮ್ಮ ತೋಟದಲ್ಲಿ ಕಬ್ಬು, ಕಡಲೆ, ಜೋಳ, ಭತ್ತ, ರಾಗಿ ಮುಂತಾದ ಬೆಳೆಗಳು ಬೆಳೆದು ತುಂಬಿ ನಿಂತಿವೆ. ಚಿನ್ನ ತುಂಬಿ ನಿಂತಿವೆ. 3 ವರ್ಷ ಸತತವಾಗಿ ಮಳೆ ಹೋಗಿ ಬರದ ಕರಾಳ ಛಾಯೆ ಬೀಸಿದರೂ ಈ ವರ್ಷ ಸಂಪೂರ್ಣವಾಗಿ ಮಳೆ ಬಂದು ನನ್ನನ್ನು ಕರ್ನಾಟಕದ ಇತಿಹಾಸದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ ಈ ಭೂಮಾತೆ. ಈ ತಾಯಿಗೆ ನನ್ನದೊಂದು ದೊಡ್ಡ ಸಲಾಂ ಲಕ್ಷ್ಮಿ, ನನ್ನದೊಂದು ದೊಡ್ಡ ಸಲಾಂ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆ ಮಾಡಿದ್ದಕ್ಕಾಗಿ ನನಗೆ ಕರ್ನಾಟಕ ಸರ್ಕಾರ ಈ ವರ್ಷದ ಪ್ರಗತಿಪರ ರೈತ ಎಂದು ಗೌರವಿಸಿ ಸನ್ಮಾನಿಸಿತು. ಅದು ಈ ನಿನ್ನ ಪೂಜಾ ಫಲದಿಂದ. ಅದಕ್ಕಾಗಿ ಈ ಪ್ರಶಸ್ತಿ ನಿನಗೆ ಸೇರಬೇಕು ಚಿನ್ನ. ಹೌದೇ ಸ್ವಾಮಿ, ಸಂತೋಷ. ನನಗಂತೂ ತುಂಬ ಸಂತೋಷವಾಯಿತು. ರೈತನೇ ರಾಷ್ಟ್ರದ ಸಂಪತ್ತೆಂಬ ಈ ಮಣ್ಣಿನ ಮಕ್ಕಳ ಹೆಸರು
ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿದೆ ಉಳಿಯುತ್ತಲ್ಲ. ನಿಜವಾಗ್ಲೂ ನಿಮ್ಮ ಸತಿಯಾಗಿ ಬಂದ ನಾನೇ ಭಾಗ್ಯಶಾಲಿ. ಇದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮೀ, ಇದರಲ್ಲಿಯೂ ನಿನ್ನ ಶ್ರಮವಿದೆ. ನನ್ನ ಅರ್ಧಾಂಗಿಣಿಯಾದ ನೀನು ಕಾರೇಶು ಮಂತ್ರಿ, ಕರುಣೇಶು ದಾಸಿ, ರೂಪೇಶು ಲಕ್ಷ್ಮೀ, ಭುಜೇಶು ಮಾತಾ, ಶೈನೇಶು ರಂಭ, ಕ್ಷಮಯಾ ಧರಿತ್ರಿ ಎಂಬ 6 ಗುಣಗಳನ್ನು ಹೊಂದಿರುವ ನೀನು ನನ್ನ ಶ್ರೀಮತಿಯಾಗಿ ಬಂದು ನನ್ನ ಸತಿಯಾಗಿ ನನ್ನ ಸಂಸಾರವೆಂಬ ರಥಕ್ಕೆ ನೀನೊಂದು ಗಾಲಿ ನಾನೊಂದು ಗಾಲಿಯಾಗಿ ಆ ಪರಶಿವನ ಸವಾರಿಯಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ ಕಣೆ. ಇಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರ. ನಮ್ಮನ್ನೆಲ್ಲ ಕಾಯುವನು ಕಾಪಾಡುವನು ಆ ಜಗದೊಡೆಯ ಜಗತ್ ರಕ್ಷಕ ಮಲ್ಲಿಕಾರ್ಜುನ ಶಿವಲಿಂಗೇಶ ಆ ಬಸವೇಶ್ವರ ಕಣೆ, ಬಸವೇಶ್ವರ. ಇಷ್ಟೇ ಏಕೆ, ಪತಿವ್ರತೆ ಎಂಬ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ ಪತಿ ಪಾದ ಸೇವಕಳಾಗಿ ಪತಿಯೇ ಪರದೈವ, ಪತಿಯೇ ನನ್ನ ಸರ್ವಸ್ವ, ನನ್ನ ಹೃದಯದ ಅಂತರಾಳದಲ್ಲಿ ನೆಲೆಸಿರುವ ನನ್ನ ಗಂಡನೇ ದೇವರಂತ ತಿಳಿದ ಆಹ ಮಹಾಸತಿ ಅನುಸಯ್ಯಳಂತೆ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಕಲಶವಾಗಿ ನಿಂತ ನೀನೇನು ಸಾಮಾನ್ಯರೇ? ಹಗಲು ರಾತ್ರಿ ಚಳಿ ಮಳಿ ಬಿಸಿಲೆನ್ನದೆ ದುಡಿದು ಕಷ್ಟಪಟ್ಟು ಬಂಜರ ಭೂಮಿಯಾದ ನನ್ನ ಹೊಲವನ್ನು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯದೇವತೆ ಚಿನ್ನ, ನನ್ನ ಮನೆಯ ಭಾಗ್ಯದೇವತೆ. ಹೋಗಿ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಬಹಳ ಹೊಗಳಿಕೆ ಇದೆ. ಇದು ಹೊಗಳಿಕೆಯ ಮಾತಲ್ಲ ಚಿನ್ನ, ಹೊಗಳಿಕೆಯ ಮಾತಲ್ಲ, ಆನಂದದಿಂದ ಅಬ್ಬರಿಸಿ ಹೇಳುವಂಥ ಮಾತು. ಚಿಕ್ಕವರಿರುವಾಗ ತಾಯಿ ತಂದೆಯರನ್ನು ಕಳೆದುಕೊಂಡ ನನ್ನ ತಮ್ಮ ಹಾಗೂ ನನ್ನ ತಂಗಿಗೆ ಉಣಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಉತ್ತುವಾಗ ಬಿತ್ತುವಾಗ ನನಗೆ ಸಹಕರಿಸಿ ಇಡೀ ಉತ್ತರ ಕರ್ನಾಟಕಕ್ಕೆ ಉತ್ತಮ ರೈತನೆಂದು ಹೆಸರು ಪಡಿಸಿ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷನನ್ನಾಗಿ ಮಾಡುವುದರಲ್ಲಿ ನಿನ್ನ ಪ್ರಯತ್ನ, ನಿನ್ನ ಶಕ್ತಿ ಎಷ್ಟು ವರ್ಣಿಸಿದರು ಕಡಿಮೆ ಚಿನ್ನ, ಎಷ್ಟು ವರ್ಣಿಸಿದರು ಕಡಿಮೆ. ಸ್ವಾಮಿ, ಅಲ್ಪ ವಿದ್ಯಾವಂತಳಾಗಿ ಮಹಿಳಾ ಸಂಘಟನೆ ಮಾಡಿ ಈ ಮಣ್ಣಿನೊಂದಿಗೆ ಸೇವೆ ಮಾಡಿದ ನಾನು, ಅದಕ್ಕೆ ನನ್ನ ಪ್ರಯತ್ನವೇ. ಇದೇ ಈ ಹೆಣ್ಣಿನ ಜೀವನ ಹುಣ್ಣೆಂದು ತಿಳಿದುಕೊಂಡ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಈ ನಾಡಿನ ನಾಯಕರೆಂದು ಕೊಂಡವರಿಗೆ ಆ ಮಹಿಳಾ ಸಭೆಯಲ್ಲಿ ನೀನು ಸರಿಯಾದ ಉತ್ತರ ಕೊಟ್ಟೆ ಲಕ್ಷ್ಮೀ, ಸರಿಯಾದ ಉತ್ತರವನ್ನೇ ಕೊಟ್ಟೆ. ಹೆಣ್ಣನ್ನು ಚುಡಾಯಿಸಿ ಚೂಡಾಮಣಿ ರತ್ನ ಕೊಡುತ್ತೇನಂತ ಹೇಳಿ ಹೆಣ್ಣಿನ ಕುಲವನ್ನೇ ಹಾಳು ಮಾಡಲು ನರಹಂತಕರಿಗೆ ನೀನು ಆ ಮಹಿಳಾ ಸಭೆಯಲ್ಲಿ ಸರಿಯಾದ ಉತ್ತರವನ್ನೇ ಕೊಟ್ಟೆ ಲಕ್ಷ್ಮೀ, ಸರಿಯಾದ ಉತ್ತರವನ್ನೇ ಕೊಟ್ಟೆ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ಈ ಜಗತ್ತು, ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಎಂದು ಅಂದಿನ ಮಹಿಳಾ ಸಭೆಯಲ್ಲಿ ನೀನು ಆ ಕಾಮುಖ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ನೀ ಹೇಳಿದ ಮಾತು ಆ ದೇವರಿಗೆ ಮುಟ್ಟಿತೋ ಏನೋ, ಅದರ ಫಲವಾಗಿ ನನಗೆ ಪ್ರಶಸ್ತಿ ದೊರೆಯಿತು. ಆದರೆ ಎಂಬ ಅಪಸ್ವರದ ಮಾತೆಗೆ ಸಮಯ ನಿಮ್ಮ ಬಾಯಿ. ಆದರೆ ಸಾಕಷ್ಟು ಸಾಲಿ ಕಲಿತರೂ ನಿರುದ್ಯೋಗಿಯಾದ, ಕುರಿ ಸಾಕಾಣಿಕೆ ನೋಡಿಕೊಂಡು ಕುಸ್ತಿ ಆಡುತ್ತಾ ನನ್ನೊಂದಿಗೆ ಮಣ್ಣಿನಲ್ಲಿ ಮಣ್ಣಾಗುತ್ತಿರುವ ನನ್ನ ತಮ್ಮ ವೀರಭದ್ರನನ್ನು ನಿನ್ನ ಹಿರಿಮಗನಂತೆ ಕಂಡು ಅಣ್ಣ, ನಾನು ಸಾಲಿ ಕಲಿತು ದೊಡ್ಡ DC ಸಾಹೇಬಳಾಗಿ ಬರ್ತೀನಿ ಅಂತ ಪಣ ತೊಟ್ಟ ನಿಂತ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿಮಗಳಂತೆ ಕಂಡು ಇದುವರೆಗೂ ಯಾವ ರೀತಿಯಾಗಿ ನೋಡಿಕೊಂಡು ಬಂದಿದೆಯೋ ಇನ್ನು ಮುಂದೆ ಹಾಗೆ ನೋಡಿಕೊಂಡು ಹೋಗ್ತೀನಿ ಅಂತ ನನಗೆ ಭಾಷೆ ಕೊಡು ಚಿನ್ನ, ಭಾಷೆ ಕೊಡು. ಇದುವರೆಗೂ ನನ್ನನ್ನು ಹೊಗಳಿ ಹೊನ್ನ ಶೋಲಕ್ಕಿರಿಸಿದ ನಿಮ್ಮಲ್ಲಿ ಸಂಶಯದ ಸುಳಿಗಾಳಿಯೇ ಇದು ನೋಡಿ. ನಿತ್ಯ ಬೆಳಗುವ ಆ ಸೂರ್ಯಚಂದ್ರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ತಾಳಿಗಟ್ಟಿದ ನಿಮ್ಮ ಪಾದ ಸಾಕ್ಷಿಯಾಗಿ, ನಿಮ್ಮ ಚರಣದಾಸಿಯಾದ ನಾನು ಅವರನ್ನ ನನ್ನ ಸ್ವಂತ ಮಕ್ಕಳಂತೆ ಕಂಡು ನಿಮ್ಮ ಹೆಸರನ್ನು ತರುತ್ತೇನೆ. ಇದು ಈ ಮಾತು ಸತ್ಯ.
ಬಾ ಲಕ್ಷ್ಮಿ ಬಾ. ಈ ಸಡಗರ ಸಂಭ್ರಮದಲ್ಲಿ ನಾವಿಬ್ಬರೂ ಆನಂದದ ಹಡಗು ಹತ್ತಿ, ನೀ ಮಿನುಗುವ ತಾರೆಯಾಗಿ ನಾ ಮೂಡುವ ಶಿಶಿಯಾಗಿ, ತಳುಕು ಬಳುಕಿನ ಸೂರ್ಯನ ಬೆಳಕಿನಲ್ಲಿ ನಾವಿಬ್ಬರೂ ಹಗಲು ನಕ್ಷತ್ರಗಳಾಗಿ ನಿನ್ನ ಕಾಲ್ಗೆಜ್ಜೆಯ ಹೆಜ್ಜೆ ಹಾಕುತ್ತಾ ಈ ಸಜ್ಜನ ರೈತನ ಕೈ ಹಿಡಿದು ಕುಣಿದು ಆನಂದಿಸುವ ಚಿನ್ನ, ಕುಣಿದು ಆನಂದಿಸುವ. ದೊರೆಗಳ ಮಾತು ಮೀರುವುದುಂಟೆ?